ಕರೆ ಕೋಟಿ ಕೊಟ್ರು ನಿನಗೊಂದ ಮಾತು ಹೇಳ್ತಾರೆ ಏನಾಗಿದ್ರಿಪ್ಪ? ಯಾವನ ಭೋಗದಾಗದ ಅವರಿಗೆ ಮಾತ್ರ ಸಿಗುತ್ತದ. ಹೌದು ಹೌದು. ನಿನಗೆ ಕೋಟಿ ಕಿಶಾಗ ತುಂಬಿಕೊಂಡು ಬಾ ಅಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಎರಡೂ ಮ್ಯಾಳಿಗೆ ಇಲ್ಲಿ ಹಚ್ಚಬೇಕಂದ್ರೆ ಒಂದು ಹಿಂದಿನ ಜನ್ಮದ ಪುಣ್ಯ ಹಣಿ ಬರದ ಭೋಗ ಇವತ್ತು ಇಲ್ಲಿ ಋಣ ಮುಟ್ಟಿಸ್ಬೇಕಾಗ್ಯದ. ಹೌದು ಹೌದು. ವಿಷಯ ವಿಷಯ ಒಂದು ಸೂತ್ರಧಾರಿ, ಇನ್ನೊಂದು ಪಾತ್ರಧಾರಿ. ಹೌದು ಹೌದು. ಹೇಳಿದ್ರೆ ಅವ್ರ ವಿಷಯ ಎಲ್ಲ ಬಿಡಿಸಿ ಸೂತ್ರಧಾರಿ ಎದಕ್ಕತ್ತಾರ, ಪಾತ್ರಧಾರಿ ಎದಕ್ಕತ್ತಾರ. ಹೌದು ಹೌದು. ಸೂತ್ರಧಾರಿ ಅನ್ನೋದು ಹಿಡಿದ್ರು, ಸೂತ್ರಧಾರಿ ಅನ್ನೋದು ಹಿಡಿದ್ರು ಹೊನ್ನುಟ್ಟಿಗೆ ಯಂಕಣಗೌಡರು ಮಡದಿ ಶಿವಲಿಂಗಮ್ಮ. ಹೌದು ಹೌದು. ಮಹಾಳಿಂಗರಾಯ ಮುತ್ತೆಂದು ಒಂದು ವಿಷಯ ಹೇಳಿದ್ರು. ಹೌದು ಹೌದು. ಮಹಾಳಿಂಗರಾಯ ಮುತ್ತೆಗ ಯಂಕಣಗೌಡರು ಹೊಡಿತಿದ್ರು, ಹೆಂಡತಿ ಬೆನ್ನಿನ ಮ್ಯಾಗ ದಾವು ಮೂಡುತ್ತೀವಿ. ಹೌದು ಹೌದು. ಯಾರಿಗೆ ಕಣ್ಣಿಗೆ ಕಾಣ್ಯದೇನೋ ಇದು ಸೂತ್ರಧಾರಿ. ಹೌದು ಹೌದು. ಕಣ್ಣಿಗೆ ಕಾಣಲಾರದ ಸೂತ್ರಧಾರಿ, ಕಣ್ಣಿಗೆ ಕಾಣಿಸುವುದು ಪಾತ್ರಧಾರಿ ಅಂದರು. ಹೌದು ಹೌದು. ವಿಷಯ ಹತ್ಯಾದೀಗ ಹೌದು. ಒಂದು ಮಾತು ಹೇಳೋದದ. ಏನು ಹೇಳಿದ್ರಿಪ್ಪ ಮಾತ? ಸತ್ಯಪ್ಪ ಕಾಕ, ಈ ಜಗತ್ತದೊಳಗ ಧರ್ಮದ ರಕ್ಷಣೆ ಮಾಡೋದಕ್ಕಾಗಿ ಮಾನವರು ಉದ್ಧಾರ ಮಾಡಿ ಅಧರ್ಮ ಒಂದು ವೇಳೆ ತಾಂಡವಾಡಗತ್ತಂದ್ರೆ ಅಧರ್ಮಕ್ಕೆ ಮೆಟ್ಟಿ ತುಳಿಲಿಕ್ಕೆ ಧರ್ಮಕ್ಕೆ ಎತ್ತಿ ಹಿಡಿಲಿಕ್ಕೆ ಪರಮಾತ್ಮನೇ ಪ್ರತಿಯೊಂದೊಂದು ಅವತಾರದಾಗ ಪಾತ್ರ ಮಾಡ್ತಾನ. ಇದು ನನ್ನ ವಾದದ. ಹೌದು ಹೌದು ಹೌದು. ಪ್ರತಿಯೊಂದು ಅವತಾರದಾಗ ಭಗವಂತ ಪಾತ್ರ ಮಾಡ್ಯಾನ. ಹೌದಾ? ರಾಮ ಅವತಾರದಾಗ ರಾಮಾಗಿ ಹುಟ್ಟ್ಯಾನ, ದ್ವಾಪರದಾಗ ಕೃಷ್ಣ ಆಗ್ಯಾನ, ಈ ಕಲಿಯುಗದಾಗ ಕಲಿಕೆ ಅವತಾರ ತೋಡವದಾನ. ಇದು ಪಾತ್ರಧಾರಿ. ಹೌದು ಹೌದು. ನೀವು ಹೇಳಿದ್ರಿ ಒಂದು ಆನೆದು ದೃಷ್ಟಾಂತ ಕೊಟ್ರು ಅವ್ರು. ಹೌದು. ನೀವೆಲ್ಲ ಕೇಳಿರಿ. ಹೌದು. ಆನೆ ಮಾರದಿತ್ತ ಅವ ಮನ್ಯಾಗ ಗೌಡ ಮಕ್ಕೊಂಡತ್ತ. ಆನೆ ಅವ್ ತಗೊಂಡ್ ಹೋದ. ಹೌದು ಹೌದು. ಹೋದವ ರಾತ್ರಿನೇ 3 ಗಂಟೆಗೆ. ಹ್ಯಾಂಗ ಮಾತಾಡ್ತಿ ಹಂಗ ನಡೆಯುವುದು ಕಲಿ ಅಂತ ಹೇಳ್ತಾರ ಅವ್ರು. ಹೌದು ಹೌದು. ಅದಕ್ಕೆ 12ನೇ ಶತಮಾನದಲ್ಲಿ ಶೂನ್ಯ ಪೀಠದ ಅಧಿಕಾರಿಗಳಾದಂತ ಯಾರು? ಅಲ್ಲಂಪ್ರಭು ಗುರುಗಳೇ ಇನ್ನೊಂದು ಮಾತು ಹೇಳ್ತಾರ. ಏನ್ ಹೇಳಿದ್ರು ಮಾತ? ಇನ್ನೊಂದು, ಕಾಲುಗಳು 2 ಗಾಲಿ ಕಂಡೆಯ್ಯ. ಹೌದು ಹೌದು. ದೇಹ ಎಂಬುದು ತುಂಬಿದ ಬಂಡಿ ಕಂಡೆನಯ್ಯ. ಹೌದು ಹೌದು. ಆ ಬಂಡಿಯನ್ನು ಹೊಡೆಯುವರು 5 ಮುನಿಸರು, ಹಾ, ಒಬ್ರಿಗೊಬ್ರು ಸಮ ಇಲ್ಲ ನೋಡಯ್ಯ. ಹೌದು ಹೌದು ಹೌದು. ಅವರ ಇಚ್ಛೆಯ ನರಿತ ಹೊಡಿದರೆ ಅದರ ಅಚ್ಚೆ ಮುರಿತು ಕಾಣ ಗುಹೇಶ್ವರ ಅಂತ ಹೇಳ್ತಾರ. ಹೌದು 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 ಹೌದು. ಹೀಗಂದ್ರೆ ಏನ್ರಿಪ್ಪ? ಪಂಚಮಹಾಭೂತದ ಶರೀರಕ್ಕೆ ವರ್ಣನ ಮಾಡಿ ಹೇಳ್ತಾರ. ಏನಂತ? ಬಂಡಿ ಗಾಡಿ ನಡಿಬೇಕಂದ್ರೆ 2 ಚಾಕ ಹತ್ತಾವ. ಹೌದು ಹೌದು. ಬಂಡಿ ಗಾಡಿಗೆ 2 ಚಾಕ. ಪಂಚಮಹಾಭೂತದ ಶರೀರ ಅನ್ನೋದು ಇದು ಒಂದು ಬಂಡಿ ಗಾಡಿ ಅದ. ಹೌದು. ಕಾಲ 2 ಏನದಾವ, ಇವು 2 ಚಾಕದವ ಅಂತ ಹೇಳ್ತಾರ. ಹೌದು. ಒಳಗ್ 3 ಆತಾವ ಮುಪ್ಪಾಗನ. ಖರೆ ಇದಕ್ಕ ಆ ಬಂಡಿ ಗಾಡಿಗೆ ಹೊಡೆಯವರು 5 ಮುನೀಸರು, 5 ಮಂದಿ. ಹೌದು ಹೌದು. 5 ಮಂದಿ. ಯಾರು? ಯಾರ್ಯಾರಿಪ್ಪ ಅವರು? ಅವರೇ 5 ಮಂದಿ ಪಂಚ ಜ್ಞಾನೇಂದ್ರಿಯಗಳು. ಹೌದು ಹೌದು. ಹೌದಲ್ಲ? ಹೌದು. ಪಂಚ ಜ್ಞಾನೇಂದ್ರಿಯವನ್ನ ಮಾತ ಕೇಳದೆ ಹಾ ಹಾ ಅದು ಹ್ಯಾಂಗ ಹೇಳ್ತದ ಅದರ ಬೆನ್ನ ಹತ್ತದೆ ಅಂದ್ರೆ ನಿನ್ನ ಅಚ್ಚಿ ಮುರಿತತಿ ತಿಳ್ಕೊಂತ ಹೇಳ್ತಾರೆ. ಹೌದು ಹೌದು. ತಿಳ್ಕೊಳ್ಳೋದು. ನೀವು ಹಿಡಿದಿರಿ ಸೂತ್ರಧಾರಿ. ಹೌದು. ನೀವು ಸೂತ್ರಧಾರಿ ಹಿಡಿದ್ರಿ, ನನ್ನ ಪಾಲಿಗೆ ಬಂದದ ಪಾತ್ರಧಾರಿ. ಹೌದು ಹೌದು. ಒಂದು ಮಾತನ್ನು ಹೇಳಿದ್ರು ಅವರು. ಏನ್ ಹೇಳಿದ್ರಿಪ್ಪ ಮಾತ? ಹನುಮಂತ ಮಕ್ರಧ್ವಜನ್ನು, ಮಕ್ರಧ್ವಜ ಮಗ ಅದಾನ. ಮಗನ ಎದಿ ಮ್ಯಾಗ ಕೂತಾಗ ಈ ಸಂದರ್ಭದಾಗ ನಮ್ಮ ಅಪ್ಪ ಹನುಮಂತ ಇತ್ತಂದ್ರೆ ನೀನು ತಿಳಿತಿತ್ತ ಹೇಳದಂತ. ಹೌದು ಹೌದು. ನೀ ಯಾರು ಕುಂಡಿರ್ತಿದ್ದೆ ಅವ ಮಗನ ನಾನು ಎದಿಬೇಕಂದ. ನೀ ಯಾವಾಗ ನಾನು ಹುಟ್ಟಿದೆ ಅಂತ ನೋಡ್ರಿ ಹನುಮಂತ ಇಟ್ಟು ಹುಚ್ಚಾನ. ಹೌದು.
ತಲೆ ಬಿಟ್ಟದ ಅವನು ಹನುಮಂತನ ಮುದಕಾಗ್ಯಾನ. ಅವನು ಮುದುಕಾಗ್ಯಾನ, ಅವನು ತಲೆ ಬಿಟ್ಟದ, ಇವನು ಮುದುಕಾಗ್ಯಾನ, ಇವನು ತಲೆ ಬಿಟ್ಟದ. ಹೌದು ಹೌದು ಹೌದಲ್ರಿ? ಹೌದು. ಸತ್ಯಂ ಕಾಕವ್ರ ಹಾ ಹಾ ಹೇಳುದಲ್ಲ, ನೀ ಹೇಳದಿ ಒಂದು ಮಾತ. ಏನ್ ಹೇಳಿದ್ರಿಪ್ಪ ಮಾತ? ಅಪ್ಪ ಹಂಡೆದ್ರ ಮಗ ಹಣಿಚಿಕೆ ಹುಟ್ಟಬೇಕಂದಿ. ಹೌದು ಹೌದು. ಇಲ್ಲಿ ಒಂದು ಮಾತು ಹೇಳ್ತ. ಏನ್ ಹೇಳಿದ್ರಿಪ್ಪ ಮಾತ? ಹುಲಿ ಮಕ್ಕಳಿಗೆ ಜನ್ಮ ಕೊಡ್ತಂದ್ರೆ ಒಂದು 5 ಮಾರ ದೂರ ಹೋಗಿ ಕುಂಡಿರ್ತದ. ಹೌದು ಹೌದು. ಹುಲಿ ಹುಲಿ ಮಕ್ಕಳಿಗೆ ಜನ್ಮ ಕೊಡ್ತಂದ್ರೆ 5 ಮಾರ ದೂರ ಹೋಗಿ ಕುಂಡಿರ್ತದ. ಹೌದು. ಹುಲಿ ಮರಿಗಳ ತನ್ನಿನುತ್ತಾನೆ ಎತ್ತ ಹೋಗಿ ತಾಯಿಯಲ್ಲಿ ಹಾಲು ಯಾವಾಗ ಮರಿಗಳು ಕುಡಿತಾವ ಆ ಮರಿಗೆ ಹಾಲು ಕುಡಿಸ್ತದ. ಏಳಾಲ್ದೆ ಅಲ್ಲೇ ಕುತ್ತದ ಮರಿಗೆ ಕುತ್ತಿಗೆ ಒತ್ತಿ ಕೊಲ್ತದ. ಹುಲಿ ಗುಣಧಾರ ಬಂದದು. ಹೌದು ಹೌದು ಹೌದು. ಸತ್ಯ ಕಾಕ, ಬೆಳಗಾವಿ ಜಿಲ್ಲೆದಾಗ ಪುರಾಣ ಪಂಡಿತ ಅಂತೇಳಿ ಹುಲಿ ಹುಟ್ಟಿದಿ, ಹುಲಿ ಹೊಟ್ಟಿಲಿ ಇದು ಇಲಿ ಹುಟ್ಟಿಲಿ, ಇದನ್ನು ಹುಲಿ ಹುಟ್ಟಿದ ತಿಳ್ಕೊ. ನಿನ್ನ ತಕ್ಕ ಪ್ರಶ್ನಕ್ಕೆ ಇಲ್ಲಿ ಉದಾಹರಣೆ ಕೊಡುದದ. ಹೌದು ಹೌದು. ನೀ ಹೇಳ್ದಿ ಹನುಮಂತನ ದೃಷ್ಟಾಂತ ಎದೆ ಮ್ಯಾಗ ಕೂತದು. ಹೌದು. ನಿನಗೊಂದು ಮಾತು ಹೇಳ್ತಾರೆ. ಏನ್ರಿಪ್ಪ ಅದು ಮಾತ? ಭೂಮಿ ತೆಲಿ ಮ್ಯಾಗ ಒಬ್ಬ ಅಮರ ಶಿಲ್ಪಿಯಾಗಿ ಹೋಗ್ಯಾನ. ಯಾರು? ಜಕಣಾಚಾರಿ. ಹೌದು ಹೌದು. ಜಕಣಾಚಾರಿ ಅಂತ ಅಮರ ಶಿಲ್ಪಿ ಭೂಮಿ ತೆಲಿ ಮ್ಯಾಗ ಮತ್ತೊಬ್ಬ ಯಾರು ಇಲ್ಲ. ಅಂತ ಶಿಲ್ಪ ಕಲೆಯಲ್ಲಿ ಎತ್ತಿದ ಕೈ ಇತ್ತ ಒಂದು. ಯಾವುದು? ಜಕಣಾಚಾರ್ಯ. ಹೌದು ಹೌದು. ಒಬ್ಬ ರಾಜನ ರಾಜವಾಡಿ ಒಳಗೆ ಶಿಲ್ಪಕಲೆ ಮೂರ್ತಿ ಕೆತ್ತತಿದ್ದ. ಆ ಪ್ರಸಂಗದಾಗ ಏನಾತು? ಕುಣಿತ ಮಾಡುವಂತ ನೃತ್ಯನೇ ಏನು ಮಾಡ್ತಾರೆ ನೋಡ್ರಿ, ನರ್ತಕಿಗಳು. ಹೌದು. ಆ ನೃತ್ಯ ಒಬ್ಬಕ್ಕಿ ನರ್ತನೆ ಮಾಡುತ್ತಿದ್ದಳು. ಅಕ್ಕಿನ ಮ್ಯಾಗ ಜಕಣಾಚಾರ್ಯರ ಮನಸ್ಸು ಹೋಯ್ತು. ಹೌದು ಹೌದು. ಅಕ್ಕಿನ ರೂಪ ಲಾವಣ್ಯ ಹಂಗಿತ್ತು. ಹೌದು. ಅಕ್ಕಿನಂಗೆ ಮೂರ್ತಿ ಹುಬೆ ಹುಬ್ಬ ಕಲ್ಲಿನಾಗ ಕಟ್ಟದಿಲ್ಲ. ಯಾರು? ಅಮರ ಶಿಲ್ಪಿ ಜಕಣಾಚಾರ್ಯರು. ಹೌದು ಹೌದು. ಬಂದಕ್ಕೆ ನೋಡಿದಳು. ಇದ್ರ ಒಳಗೆ ಬರೇ ಜೀವ ಅಷ್ಟೇ ಇಲ್ಲ. ಹುಬೆ ಹುಬ್ಬು ನನ್ನಂಗೆ ತೆಗೆದವ್ರು ಯಾರು? ಈ ಮೂರ್ತಿ ಕಟ್ಟದವ್ರು ಯಾರಂತ ಕೇಳಿದಳು. ಹೌದು ಹೌದು. ಅಮರ ಶಿಲ್ಪಿ ಜಕಣಾಚಾರ್ಯ ಅಂತ ಹೇಳಿದ್ರಿ. ಹೌದು. ಜಕಣಾಚಾರ್ಯ ಮೇಲೆ ಅವಳದು ಮನಸ್ಸು ಹೋಯ್ತು. ಹೌದು. ಇಬ್ಬರದು ಲಗ್ನ ಆಯ್ತು. ಹೌದು ಹೌದು. ಮುಂದ ಕೆಲವು ದಿವಸ ಸಂಸಾರ ಮಾಡಿದ್ರು. ಜಕಣಾಚಾರಿ ಹೆಂಡತಿ ಮ್ಯಾಗ ಸಂಶಯ ಪಟ್ಟು ಬಿಟ್ಟ. ಅಕ್ಕಿ ಗರ್ಭಿಣಿದ್ರು. ಹೌದು. ಜಕಣಾಚಾರಿ ಹೆಂಡತಿ ಮ್ಯಾಗ ಸಂಶಯ ಪಟ್ಟು ಬಿಟ್ಟನ. ಹೆಣ್ಮಗಳ ಗರ್ಭಿಣಿಯಲ್ಲ. ಹೌದು. ಮುಂದ ಹಳೆಸಾಲು ನಾಡದ ನೋಡ್ರಿ. ಹೌದು ಹೌದು. ಹಳೆಸಾಲು ಭಾಗದ ರಾಜ್ಯರ ಒಂದು ರಾಜಧಾನಿ ಒಳಗ ಚೆನ್ನಕೇಶವ ಮೂರ್ತಿ ಕಡಿತಿದ್ದ. ಹೌದು ಹೌದು. ಈಕೆ ಮಗನಿಗೆ ಜನ್ಮ ಕೊಟ್ಟಾಳ. ಹೌದು. ಜಕಣಾಚಾರ್ಯರ ಹೆಂಡತಿ ಮಗನಿಗೆ ಜನ್ಮ ಕೊಟ್ಟಳ. ಆ ಮಗನ ಹೆಸರು ಡಂಕಣಾಚಾರ್ಯ ಅಂತೇಳಿ ಹೆಸರು ಇಟ್ಟಳು. ಹೌದು ಹೌದು. ಮುಂದೆ ಗಂಡಗೆ ಕೂಡಬೇಕಂತೇಳಿ ಅದೇ ಖುಷಿಗೆ ಒಯ್ದು ಜಕಣಾಚಾರ್ಯ ಅಪ್ಪನ ಬಲಿ ಬಿಟ್ಟು ಅಕ್ಕಿನ ಹುಡುಕ್ಯಾಡಗೋತು. ಜಕಣಾಚಾರ್ಯ ಎಲ್ಲೇನು ಹುಡುಕುತ್ತಿದ್ರು. ಹೌದು ಹೌದು. ಆ ಹುಡುಗ ನೋಡ್ರಿ, ಅಪ್ಪ ಹ್ಯಾಂಗನ ಮಗ ಹಂಗೆ ಹೋಗ್ತಾನಂತ. ಹೌದು ಹೌದು. ಹುಡುಗ ಯಾರು ಮಾಡದ? ಏನ್ ಮಾಡ್ದ? ಮುತ್ಯ ಹೇಳ್ತಾನ ನನಗೆ ಶಿಲ್ಪಕಲೆ ಕಲಿಯೋದು ಅಂತೇಳಿ. ಮುತ್ಯ ಕೆಲವು ವಿದ್ಯೆ ಕೊಟ್ಟ. ಶಿಲ್ಪಕಲೆಯಲ್ಲಿ ಪ್ರಾರಂಗತಾದವ. ಹೌದು ಹೌದು. ಹಳೆಸಾಲ ಭಾಗದ ಏನ ರಾಜ್ಯದ ಒಂದು ರಾಜಧಾನಿ ಒಳಗೆ ಚೆನ್ನಕೇಶವ ಮೂರ್ತಿ ಕಟ್ಟದಿದ್ದ. ಆ ಚೆನ್ನಕೇಶವ ಮೂರ್ತಿದು ಉದ್ಘಾಟನೆಗಾಗಿ ಹಲವಾರು ನಾಡದ ರಾಜ್ಯ ಮಹಾರಾಜರು ಬಂದಿದ್ರು. ಹೌದು ಹೌದು. ಅದೇ ಮೂರ್ತಿಗೆ ಬಣ್ಣ ಕುಡಿದು ಕಾರ್ಯ ಯಾರಿಗೆ ಕೊಟ್ಟಿದ್ರಂದ್ರ ಜಕಣಾಚಾರ್ಯನ ಮಗ ಡಂಕಣಾಚಾರ್ಯ ಬಣ್ಣ ಕುಡ್ತಿದ್ದ. ಹೌದು ಹೌದು. ಅದಕ್ಕೆ ಗಂಧ ಹಚ್ಚದ ಎಲ್ಲ ಕಡೆ ಬಣ್ಣ ಹಚ್ಚದ. ಆ ಹೊಂಕಳ ಹಸಿ ಉಳಿತು. ಅವಾಗ ಹೇಳತ್ತನ ಜಕಣಾಚಾರ್ಯ ಅಂದ, ಹೌದು, ನನ್ನ ಮೂರ್ತಿ ಕಟ್ಟೋದು ಚೆನ್ನಕೇಶವ ಮೂರ್ತಿದಾಗ ಯಾವ ತಪ್ಪ ಕಣ್ಣು ಹಿಡಿತೀರಿ ನನ್ನ ಕೈ ಕಡ್ದು ಕೊಡ್ತ ಅಂದವ. ಹೌದು ಹೌದು. ಅಷ್ಟು ಪ್ರವೀಣ ಇದ್ದವ. ಹೌದು. ಅವಾಗ ಡಂಕಣಾಚಾರ್ಯ ಅಂದ, ಈ ಮೂರ್ತಿ ಭಿನ್ನದಂದವ. ಈ ಮೂರ್ತಿ ಭಿನ್ನದ. ಹೌದು. ಎಲ್ಲಾ ರಾಜ ಮಹಾರಾಜರು ಕೂತಿರು. ಹೌದು. ಹ್ಯಾಂಗ ತಮ್ಮ ನೀ ಹೆಂಗ ಭಿನ್ನತಿ? ಇಲ್ಲಿ ಇದು ಮೂರ್ತಿ ಭಿನ್ನದಂದವ. ಹೌದು ಹೌದು. ಅವಾಗ ಜಕಣಾಚಾರ್ಯ ಅಂದ್ರು, ಈ ಮೂರ್ತಿ ಭಿನ್ನ ಅಂತೇಳಿ ಎದ್ರ ಮ್ಯಾಗ ಹೇಳ್ತಿದ್ದಾಗ ಈ ಮೂರ್ತಿ ಏನೋ ಹೊಂಕಳ ಹಸ್ಯದ ಅಂದ್ರೆ ಒಳಗ ಕಪ್ಪಿ ಅದಂದವ. ಹೌದು ಹೌದು. ಒಂದು ವೇಳೆ ಒಳಗ ಕಪ್ಪಿ ಇರ್ಲಿಕ್ಕಂದ್ರೆ ಹಾಗ ಅಂದಾಗ ನನ್ನ ಶಿರ ಕಡುತ್ತ ಅಂದವ. ಹೌದು ಹೌದು. ಕಪ್ಪಿ ಒಂದು ವೇಳೆ ನೀ ತೆಗೆದು ಕೊಟ್ಟೆ ಅಂದ್ರೆ ನನ್ನ
ನನ್ನ ಬಲಭುಜ ಕಡಿದು ಕೊಡ್ತಾ ಇದ್ದೀವ. ಹೌದು ಹೌದು ಅಪ್ಪ ಮಗನ ವಾದ ನಡೀತು. ಹಾಗೆತ್ತಂದ್ರ ಒಡೆದು ತೆಗಿಯಲ್ಲಂದ್ರು. ಹೌದು. ಕೈಯಾಗ ಸುತ್ತಿಗೆ ಕೊಟ್ರು. ಹೌದು. ಒಂದು ಚೆನ್ನಿ ಕೊಟ್ರು. ಹೌದು. ಅದು ಬಡ್ಕೋತ ತಲೆ ಹಿಡಿದ ಬಡಿತಿದ್ದ ಹೊಂಕಳತನ ಬಂದ ಬಡಿತಿದ್ದ ಡುಮ್ ಆವಾಜ್ ಬರ್ಲಾಗತ್ತು. ಹೌದು. ಅವಾಗ ಆ ಚನ್ನಿಲಿ ಸುತ್ತಿಗೆಯಲ್ಲಿ ಏಟಿಟ್ಟ ಕಲ್ಲು ಹೊಡಿತು, ಒಳಗ ಕಪ್ಪಿತ್ತು ಬಂಧುಗಳೇ. ಹೌದು ಹೌದು ಹೌದು. ಒಳಗ ಕಪ್ಪಿ. ಆ ಕ್ಷಣವಾಗಿ ಕೈ ಕಡ್ಕೊಂಡ ಯಾವ ಅಪ್ಪ ಇದ್ದಂತ ಜಕಣಾಚಾರ್ಯ. ಹೌದು ಹೌದು. ಮತ್ತ ಅಪ್ಪನ ಮೂರ್ತಿ ಅಂದ ತಪ್ಪ ಮಗ ಕಂಡು ಹಿಡ್ದಾನಂದ್ರ ಏನು ಅಪ್ಪ ದೊಡ್ಡವ ಆಗ್ತಾನೋ ಏನು ಮಗ ದೊಡ್ಡವನ ವಿಚಾರ ಮಾಡು. ಹೌದಾ? ಆ ಹೇಗದ? ಅಪ್ಪ ಕಡದ ಮೂರ್ತಿ ಅದ. ಹೌದಾ? ಅಪ್ಪ ಕಡದಂತ ಮೂರ್ತಿದು ತಪ್ಪ ಮಗ ಕಂಡು ಹಿಡಿತಾನಂದ್ರೆ ಏನ ನೀ ದೊಡ್ಡವೋ ಏನ ನಾ ದೊಡ್ಡವೋ. ಹೌದು ಹೌದು ಹೌದು. ಮತ್ತೆ ಹೇಳ್ತಿ ನಿನ್ನಲ್ಲೇ ಇಷ್ಟ ಕುಬಿಯಾದ ಮಗನ ನಿನ್ನ ತಗದವನಲ್ಲಿ ಎಟ್ಟಿದ್ದಿರ್ಬೇಕತ್ತ ನೋಡ್ರಿ ಹಂಗದ. ಹೌದು ಹೌದು. ಹೇಳೋದಾದ ವಿಷಯ. ಹೌದು. ನನ್ನ ಪಾಲಿಗೆ ಪಾತ್ರಧಾರಿ ಅದ. ನಮ್ಮ ಪಾಲಿಗೆ ಪಾತ್ರಧಾರಿ. ಹೌದು. ಇಲ್ಲಿ 8 ಮಂದಿ ಕೂಡಿದೆವು, ಪ್ರತಿಯೊಬ್ಬರು ನಾವು ಪಾತ್ರ ಮಾಡಲಿಕ್ಕೆ ಬಂದಿದ್ದೆವು. ಹೌದು ಹೌದು. ಸೂತ್ರಧಾರಿ. ಸೂತ್ರಧಾರಿ ಯಾರ ಕಣ್ಣಿಗೆ ಕಾಣವಲ್ಲ. ಹೌದು. ಸೂತ್ರಧಾರಿ ಯಾರ ಕಣ್ಣಿಗೆ ಕಾಣವಲ್ಲ. ಹೌದು. ಪಾತ್ರಧಾರಿ ಕಣ್ಣಿಗೆ ಕಾಣವನ. ಹೌದು ಹೌದು. ಸೂತ್ರಧಾರಿ ನಿರ್ವಿಕಾರದಾಗದಾನ. ಹೌದು. ಸೂತ್ರಧಾರಿ ನಿರ್ವಿಕಾರದಾಗದಾನ, ನಿರ್ಗುಣದಾಗದಾನ. ಹೌದು. ಪಾತ್ರಧಾರಿ ಸಗುಣದಾಗದಾನ. ಎಲ್ಲಿ ನೋಡ್ತೇನೆ ಕಾಣಿಸ್ತಾನ, ಎಲ್ಲಿ ನೋಡ್ತೇನೆ ಪಾತ್ರಧಾರಿ ಅದಾನ. ಹೌದು. ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದೊಂದೊಂದು ಪಾತ್ರ ಮಾಡಲಿಕ್ಕೆ ಭೂಮಿ ಮ್ಯಾಗ ಭಗವಂತ ಸುಟ್ಟ್ಯಾನ. ಹೌದು. ಈಗ ನಿಂದೆ ಒಂದು ಮಾತು ಕೇಳುತ್ತೆ. ಏನ್ ಕೇಳಿದ್ರಿಪ್ಪ ಅದು? ಹೊನ್ನೂಟಿಗೆ ಯಂಕನಗೌಡ. ಹೌದು. ಯಂಕನಗೌಡನ ಹೊರದಾಗ ಸಿದ್ಧ ಮಹಳಿಗರಾಯ ಕುರಿ ಬಿಟ್ಟಾನ. ಹೌದಲ್ಲ? ಹೌದು. ಕುರಿ ಬಿಟ್ಟಾನ ಯಂಕನಗೌಡ ಹೊರದಾನ ಮಹಳಿಗರಾಯ ಮುತ್ತನ ಬೆನ್ನಿಗೆ. ಹೌದು. ಯಂಕನಗೌಡನ ಮನೆಯೊಳಗ ಬಡದಿತ್ತಳು ಶಿವಲಿಂಗಮ್ಮನ ಬೆನ್ನಿನೊಳಗೆ ತಾವು ಮೂಡ್ಯಾವ. ಹೌದು. ಹೊಡೆದಾನ ಯಾರಿಗೆ? ಮಾಳಿಂಗರಾಯಗ. ಆಟ ಮಾಡ್ಯಾನ ಯಾರು? ಮಾಯಾದ ಆಟ ಮಾಡ್ದವ ಮಹಳಿಂಗರಾಯ ಮುತ್ಯ. ಪಾತ್ರಧಾರಿ ಇವನು ಪಾತ್ರಧಾರಿ. ಹೌದು. ನೀ ಈಶ ಎಲ್ಲಿಗೆ ಒಯ್ದು ಏನು ಹೆಚ್ಚಲ್ಗತ್ತಿದಿ? ಸೂತ್ರಧಾರಿ ಅನಾದಿದಾಗಲ್ಲ. ಸೂತ್ರಧಾರಿಗೆ ಹುಟ್ಟು ಇಲ್ಲ, ಅವನಿಗೆ ಸಾವು ಇಲ್ಲ. ಅವನ್ ನಿರ್ವಿಕಾರದಾಗ ಅವನ್ ನಿರ್ಗುಣದಾಗಿದ್ದವನ ಅಂತ ಈಶ ಇಲ್ಲಿ ಬಿತ್ತು. ಹೌದು ಹೌದು. ಏನಾರ ಹೇಳಿ ಸದಲಗ ಗ್ರಾಮದಾಗ ಧಾರ ತಂದಂದ್ರೆ ಇಲ್ಲಿ ನಿನಗೆ ಬಿಡವ್ರಿಲ್ಲ, ಎಚ್ಚರ್ಲಿ ಮಾತಾಡು. ಹೌದು. ಮಹಳಿಂಗರಾಯ ಮುತ್ಯನ ಉದಾಹರಣೆ ಕೊಟ್ಟಿ. ಮಹಳಿಂಗರಾಯ ಮುತ್ಯ ಕಣ್ಣಿಗೆ ಕಾಡ್ಯಾನ. ಹೌದು. ಅವನು ಪ್ರತಿಯೊಂದು ಅವನಿಗೆ ಹುಟ್ಟು ಅದ, ಅವನಿಗೆ ಸಾವು ಅದ. ಹೌದು ಹೌದು. ಇವ ಪಾತ್ರಧಾರಿ. ಹೌದು. ಇವನಿಗೆ ಸೂತ್ರಧಾರಿ ಅಲ್ಲಬೇಡ. ಈ ಸೂತ್ರಧಾರಿ ಲೆಕ್ಕದೊಳಗೆ ಮಹಳಿಂಗರಾಯ ಮುತ್ಯ ಕುಂಡ್ರಂಗೂ ಇಲ್ಲ. ಹೌದು ಹೌದು. ಅಂಶುದ್ಧ ಮುತ್ಯ ಕುಂಡ್ರಂಗೂ ಇಲ್ಲ. ಹೌದು. ಆರೇಣ ಶುದ್ಧ ಕುಂಡ್ರಂಗಿಲ್ಲ, ಮಗರಾಯ ಶುದ್ಧ ಕುಂಡ್ರಂಗಿಲ್ಲ. ಇವರೆಲ್ಲರೂ ಪಾತ್ರಧಾರಿ. ಹೌದು ಹೌದು. ಇದು ಒಂದು ಉದಾಹರಣೆ ಅಂತ. ಏನ್ ಹೇಳುದು? ಕೈಲಾಸದಾಗ ಅಂಶುದ್ಧ ಮುತ್ಯ ಭಕ್ತಿ ಮಾಡುವ. ಹೌದು. ಸರ್ವ ಸಾಹಿತ್ಯ ತಗೊಂಡು ಧರಿಗಿಳಿದ ಬರುವಾಗ ಅವಾಗ ಬ್ರಹ್ಮ ವಿಷ್ಣು ಮಾದೇವ್ ಹೇಳ್ತಾರ. ಏನ್ ಹೇಳಿದ್ರು? ಬಹಳ ಸೇವಾ ಮಾಡಿದೆ ಅಂಶುದ್ಧ, ನಾವು ಒಂದೊಂದು ವಸ್ತು ನಿನಗೆ ಗುರುತ ಕೊಟ್ಟಿದ್ದೆವು. ಹೌದು. ನಿನ್ನ ಮಾಯದ ಗುಟ್ಟದ ಮೇಲೆ ಮಕ್ಕಳಾಗಿ ನಾವೇ ಪಾತ್ರ ಮಾಡಕ್ಕೆ ಬರೋರಿದ್ದೆವು. ಹೌದು. ನೋಡ್ರಿ ವಿಷಯದ. ಹೌದು ಹೌದು. ಮಾಯದ ಗುಡ್ಡದ ಮ್ಯಾಗ ನಾವೇ ಪಾತ್ರ ಮಾಡಕ್ಕೆ ಬರ್ತೇವೆ. ನಿನ್ನ ಮಕ್ಕಳಾಗಿ ನಿನ್ನ ಮಗ ಆಗಿ ಬಂದು ನಾವು ನಿನ್ನ ಸೇವಾಕಿರ್ತೇವು. ನಾವು ಕೊಟ್ಟದ ವಸ್ತು ಹೊಳಿ ನಮಗೆ ಕೊಟ್ಟಂದ್ರ ಒಂದಕ್ಕೆ ನೀ ಎಷ್ಟು ಇಚ್ಛೆ ಮಾಡ್ತಿ ಅಷ್ಟು ತಯಾರಾಗತ್ತ ಅಂತ ಹೇಳಿದ್ರು. ಹೌದು ಹೌದು. ಮುಂದ ಅವರೇ ಮಹಾದುಲಿಂಗ, ಮಲಕಾರ ಸಿದ್ಧ, ಮಗರಾಯ ಸಿದ್ಧ ಅವರೇ ಆಗಿ ಬಂದಾರತ್ತೀವ ಏನಿಲ್ಲತ್ತಿ? ಅವರೇ ಆಗಿ ಬಂದ್ರು. ಮತ್ ಇವರಿಗೆ ಮಗರಾಯ ಸಿದ್ಧಗ, ಮಲಕಾರ ಸಿದ್ಧಗ, ಮಹಾದುಲಿಂಗಗ, ಅಮಶುದ್ಧಗ, ಮಹಾಲಿಂಗರಾಯಿಗ, ಬೀರದೇವರಿಗೆ ಸೂತ್ರಧಾರಿ ಅತ್ತೀವೋ ಏನೋ ಪಾತ್ರಧಾರಿ ಅತ್ತೀವೋ? ಹೌದು ಹೌದು ಹೌದು. ಆ ಪಾತ್ರಧಾರಿ. ಒಂದು ವಿಷಯನು ನನಗೆ ಕೇಳಿದ್ರು. ಹೌದು ಹೌದು. ಏನು ಏನು ಕೇಳಿದ್ರು? ಇಲ್ಲಿ ಮಗರಾಯ ಸಿದ್ಧ ಮುತ್ಯಂದು ಕಂಬಳಿ ನ್ಯಾಯ ಆಗ್ಯಾದ. ಹೌದು ಹೌದು. ಅದಲ್ಲ? ಹೌದು.
ಅವನು ಒಬ್ಬಂದೇ ಆಗ್ಯಾದೋ ಏನು ಮತ್ತೆ ಇನ್ನ ಯಾರ್ಯಾರ್ದಾಗ್ಯಾದ? ಹೌದು ಹೌದು ಆಗಿತ್ತಂದ್ರೆ ಗುರುತು ಅವ್ರಿಗೂ. ಶಮನಾಮೀರ ನ್ಯಾಯ ಮಾಡ್ಯಾನ, ಹೌದು ಅವನ ಅಡ್ಡೆ ಮಾಡ್ಯಾನ, ಮತ್ತೆ ಯಾರ್ದು ಮಾಡ್ಯಾನ? ಹೌದು ಹೌದು ಶಮನಾಮೀರ ಅಂದ್ರೆ ಇಷ್ಟೇ ತೆಗೆದಿದೆ ತಿಳಿ ಒಂದು ಮಾತು ಹೇಳುತ್ತೆ. ಹೌದು ಹೌದು 7 ಊರಿತ್ತು ಇದು ಮಟ್ಟ ಮೊದಲು, ಇಲ್ಲಿ 7 ಊರ. ಹೌದು ಶಮನಾಮೀರ ಬಂದು 7 ಊರು ಎಲ್ಲ ಸಂಗ್ರಹ ಮಾಡಿ 7 ಊರು ಮುರಿದು ಒಂದೇ ಊರ ಸದನಗ ಮಾಡದ. ಹೌದು ಹೌದು ಯಾರು? ಶಮನಾಮೀರ. ಶಮನಾಮೀರ. ಹೌದು ಕಡೋಳಿ ಇಟ್ರಾಯ ಮುತ್ಯ. ಹೌದು ನೋಡ್ರಿ, ಕಡೋಳಿ ಇಟ್ರಾಯ ಮುತ್ಯ ಬಂದ ಸಮಯದಾಗ ಹೌದು ಇಲ್ಲಿ ಇರೋತ್ ಹೇಳಿದಾಗ ನೀ ನಮಾಜ್ ಮಾಡ್ತೇಪ್ಪ ನಿಂದು ಇರ್ಲಿ ಇರ್ಲಿ ಈಶಯ ಹಾಳಾಗುತ್ತದ. ನೀವು ಹೇಳೋದು ಶಾರ್ಟ್ಕಟ್ ಹೇಳ್ತಾರೆ. ಇರ್ಲಿ ಇರ್ಲಿ ಅವ್ರಿಗೆ ಯಾರು ಅನ್ಬೇಡ್ರಿ ನೀವು. ಕಡೋಳಿ ಇಟ್ರಾಯ ಮತ್ತೆ ಇಲ್ಲಿ ಬಂದ ಬಳಕ ಹೌದು ಇಲ್ಲೇ ಇರುವಂತ ಬಳಕ ಇಟ್ರಾಯ ಮತ್ತೆ ಹೇಳ್ತಾನೆ ಇಲ್ಲಿ ನಮಾಜ ಪೂಜೆ ಹೋಮ ಇವೆಲ್ಲದ ನಾ ಇಲ್ಲಿ ಇರಂಗಿಲ್ಲ, ಕಡೋಳಿಗೆ ಹೋಗುತ್ತ. ಆದ್ರೆ ಹಿರೇಕುರುಬರ ರಾಯಣಗ ನನ್ನ ಜೊತೆ ಹಚ್ಚೋಟಂತ. ಹೌದು ಹೌದು ಹೌದಲ್ರಿ? ಹೌದು ಈಗ ಹಚ್ಚೋಟಾಗಿಲ್ಲ, ನಿನ್ನ ಜಾತ್ರೆಗೆ ಒಮ್ಮೆ ಹಚ್ಚೋಡ್ತಂದ್ರು. ಹೌದು ಅದೇ ಹಿರೇಕುರುಬರ ರಾಯಣ್ಣ ಹೌದು ಇದೇ ಪುಣ್ಯ ಕ್ಷೇತ್ರದಿಂದ ವರ್ಷಿಗೊಮ್ಮ ಹಾಲು ಬಿಂದಿಗೆ ಹೋಗ್ತದೆ ಇಲ್ರಿ? ಹೋಗ್ತದಲ್ಲ? ಹೌದು ಕಡೋಳಿ ಇಟ್ರಾಯ ಮುತ್ಯನ ಗರ್ಭಗುಡಿ ಒಳಗೆ ಹೌದು ಹಿರೇಕುರುಬರ ರಾಯಣ್ಣನ ಸ್ಥಾನ ಅವನಿಗೆ ಜಾಗ ಕೊಡ್ತಾರ ಏನ ಇನ್ನು? ಹೌದು ಆಮೇಲೆ ಇಲ್ಲಿ ನಿಮಗೊಂದು ಮಾತು ಕೇಳುತ್ತೆ. ಏನು ಕೇಳೋದು ಮಾತಾ? ಶಮನಾಮೀರ ಕಡೋಳಿ ಇಟ್ರ ಎಂದು ನನ್ನ ಮಗರಾಯ ಶುದ್ಧ ಮುತ್ಯಂದು ಇವು ಎರಡೇ ಮಾಡೋದು ನನಗೆ ಗೊತ್ತದ. ಇದಕ್ಕೆ ಬಿಟ್ಟು ಮತ್ತೊಂದು ಏನಾರ ಹೇಳ್ಬೇಕಂದ್ರೆ ಇಲ್ಲಿ ನನಗೆ ಗೊತ್ತಿಲ್ಲ. ಹೌದು ಹೌದು ಎಷ್ಟು ತಿಳಿತದ ಅತ್ತೆ ಹೇಳುದು. ಏನ್ರ ಹೇಳ್ದೆ ಅಂದ್ರೆ ಈ ಊರಾಗ ಅನುಭಾವಿ ಮಂದಿಲ್ಲ. ಹೌದು ಇದಕ್ಕೆ ಬಿಟ್ಟು ಬೇರೆ ಮತ್ತೇನ್ರ ಆಗಿತ್ತಂದ್ರೆ ನೀ ಹೇಳಬಹುದು. ಹೌದು ಹೌದು ಮಗರಾಯ ಸಿದ್ಧನ ಕತೆ ಹೇಳುದಲ್ಲ, ಅದಕ್ಕೆ ಮುಂಚಿತವಾಗಿ ನಿನಗೊಂದು ಮಾತು ಕೇಳುತ್ತೆ. ಏನು ಕೇಳಿದ್ರಿಪ್ಪ ಮಾತಾ? ನನಗೆ ಹ್ಯಾಂಗ ಇದೇ ನನ್ನ ಮಗರಾಯ ಸಿದ್ಧ ಮುತ್ಯಂದು ಶಮನಾಮೀರ ಅಂದ್ರೆ ಏನ ಕೇಳಿದಿ ನೋಡು. ಹೌದು ಅದರಂತೆ ಒಂದು ಅನುಭಾವಿದಾಗ ಸಿದ್ಧಟಿಗೆ ಒಳಗೊಂದು ಮಾತು ಕೇಳುತ್ತೆ. ಹೌದು ಹೌದು ಹಠಮಾರಿ ಯುದ್ಧ ಮಾಯಕ್ಕನ ತಮ್ಮ ಬೀರದೇವರ. ಹೌದು ಹೌದು ಹಠ ಪಟ್ಟ ಅಂದ್ರೆ ಒಟ್ಟು ಬಿಡ್ತಿತ್ತಲ್ಲ. ಹೌದು ನನಗಿದು ಬೇಕಂದಲ್ಲ, ಅದು ತಗೊಂಡೇ ತೀರಾವ. ಹೌದು ಒಂದು ದಿನ ಏನಂದ ತನ್ನ ಅಕ್ಕಗ, ಏನಂದ? ಜನಕ್ಕೆಲ್ಲ ತಮ್ಮಾಗಿರ್ತ ಮನಕ್ಕ ಮಗ ಆಗಿರ್ತ ಮೊದಲು ಮಾತು ಕೊಟ್ಟಾನ. ಹೌದು ಹುಟ್ಟ ಕುಮಾರಿ ಆಡಿನ ಹಾಲು ಬೇಕಂದ. ಹೌದು ಹೌದು ನೋಡ್ರಿ, ಅದನ್ನು ತಂದು ಕೊಟ್ಟಳೆ. ಹೌದು ಶಾರ್ಟ್ಕಟ್ ದಮದಮ್ ಹೇಳ್ತ ಟೈಮ್ ಇಲ್ಲ. ಹೌದಾ? ಮುಂದ ಮಾಯಕ ತಾಯಿಯಲ್ಲಿ ಚಿಂಚಲಿ ಒಳಗೆ ನೆನೆದಾಳ. ಹೌದು ಹೌದಲ್ಲ? ಹೌದು ಮಾಯಕ್ಕ ತಾಯಿದು ಬೀರ ದೇವ್ರದು ಒಂದು ಜಾಗದಾಗ ಗದಗಿ ಅದ. ಹೌದು ಹೌದು ಅಲ್ಲಿ ಒಬ್ಬ ದಿನನಿತ್ಯ 2 ಹೊತ್ತು ಪೂಜೆ ಮಾಡ್ತಾನ ಅವನ ಮನಿ ಒಳಗೆ. ಹೌದು ಅವನ ಮನಿ ಒಳಗೆ ಒಂದು ಹುಟ್ಟು ಗೋಮಾರಿ ಆಡದ. ಹೌದು ಗಂಡು ಕುರಿ ಎಂದು ಮುಷಿ ಹಚ್ಚಿಲ್ಲ, ಹೌದು ಅದಕ್ಕೆ ನೋಡೇ ಇಲ್ಲ. ಹೌದು ಅದು ಆಡ ಎಯ್ದೇ ಇಲ್ಲ. ಹೌದು ಖರೆ ಪ್ರತಿನಿತ್ಯ ಸೂರ್ಯ ಹೊಂಟ ಬಳಕ ಸೂರ್ಯ ಮುಳುಗು ಯಾಳೆಗಿ ದಿನಪ್ರತಿ ಒಂದೊಂದು ಚರಿಗೆ ಹಾಲು ಕೊಡ್ತದ. ಇನ್ನೂ ನೋಡ್ಲಿಕ್ಕೆ ಸಿಗುತ್ತದ. ಇನ್ನೂ ಆ ನೋಡು ಜಾಗದ ಅವ ಯಾರು, ಯಾವ ಊರಾಗ ಈ ಸದ್ದದ ಪವಾಡ ನಡೆದ. ಹೌದು 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 ಇದು ಒಂದು ವಿಷಯ. ಹೌದು ಇನ್ನ ಸೂತ್ರಧಾರಿ ಪಾತ್ರಧಾರಿ ಒಳಗ ಪಾತ್ರಧಾರಿ ಒಂದೇ ಒಂದು ದೃಷ್ಟಾಂತ ಕೊಡುತ್ತ, ಲಕ್ಷ್ಯ ಇಡ್ರಿ. ಹೌದು ಹೌದು ರಾಜ ಸತ್ಯ ಹರಿಶ್ಚಂದ್ರ ಅಂತೇಳಿ ಆಗಿ ಹಾದ್ರು ದೊಡ್ಡ ಪಾತ್ರಧಾರಿ. ಹೌದು ಸತ್ಯ ಅನ್ನೋದು ಬಿಟ್ಟು ಅವನಿಗೆ ಬಾಯಿಲಿ ಎಂದು ಸುಳ್ಳು ಅನ್ನೋದೇ ಬಂದಿತ್ತಲ್ಲ. ಹೌದು ಹೌದು 3 ಲೋಕದಾಗ ಸತ್ಯ ಹರಿಶ್ಚಂದ್ರನ ಕೀರ್ತಿ ಅಜರಾಮರ ಉಳಿದಾರ. ಹೌದು ಹೌದು ಹರಿಶ್ಚಂದ್ರನಂತ ಸತ್ಯವಾದಿ ಯಾರೂ ಇಲ್ಲ ತಳಿ ವಿಶ್ವಾಮಿತ್ರ ವಶಿಷ್ಠರು ಮಾತಾಡುವಾಗ ಹೌದು
ವಶಿಷ್ಠಗ ಹುಜತ್ ಹಾಕದ ವಿಶ್ವಾಮಿತ್ರ. ಹೌದು, ಏನಂತ? ಹರಿಶ್ಚಂದ್ರ ರಾಜಗ ಒಂದು ದಿನ ಯಾಕಿರ್ಲಿ, ನಾ ಒಂದು ಕ್ಷಣ ಯಾಕಿರ್ಲಿ ಬಾಯಿಲಿ ಸುಳ್ಳು ಮಾತಾಡಕ್ ಹಸ್ತಂದ. ಹೌದು ಹೌದು, ಅವನು ಸತ್ತು ಕೆಡಿಸ್ತ. ಅವನು ಸತ್ತು ಕೆಡಿಸಿ ಬರುತ್ತ ಅಂತೇಳಿ ಬಂದ ಮಾಯದ ಆಟ ಮಾಡಿ ಕನಸನಾಗ ಹೋಗಿ ದಾನ ಬೇಡದ. ಹೌದು ಹೌದು, ಹರಿಶ್ಚಂದ್ರ ಕನಸನ ಕೊಟ್ಟದ ದಾನ ಖರೆ ಅಂತ ತಿಳಿದು ಇಡೀ ರಾಜ ಐಶ್ವರ್ಯಲ್ಲೇ ಕೊಟ್ಟ. ಜಾಗ್ರತದ ಕೊಟ್ಟು ಬಿಟ್ಟ. ಅಮುಕ ಇಟ್ಟು ಬಂಗಾರ ಬೇಕಂತೇಳಿ ಮೊದಲೇ ಹೇಳಿಲ್ಲ. ಹೌದು, ರಾಜವಾಡಿ ಒಳಗಿಂದ ಬಂಗಾರ ಕೊಡ್ಬೇಕಂದ್ರೆ ಅದು ಬಂಗಾರ ನೀನು ಸೊತ್ತಲ್ಲ, ಅದು ನನಗೆ ದಾನ ಕೊಟ್ಟಿದಿ, ನಿಂದು ಕೊಡು. ಹೌದು, ಕಾಶಿ ಪಟ್ಟಣದಾಗ ಹೋಗಿ ಸ್ವಂತ ಮಾರ್ಕೊಂಡ, ಹೆಂಡತಿಗೆ ಮಾರದ, ಮಗನಿಗೆ ಮಾರದ. ಹೌದು, ಖರೆ ತಾ ಸತ್ಯ ಅನ್ನೋದು ಬಿಡ್ಲಿಲ್ಲ. ಹೌದು ಹೌದು, ಹೊಳ್ಳಿ ಡೋಬೆ ಹರಿಜನಲ್ಲಿ ಅವನ ಹೆಸರು ವೀರಭಾವು. ಹೌದು, ಅವನ ಬಲ್ಲಿ ಆಳಾಗಿದುಳ್ಳಿಗತ್ತ. ಹೌದು, ಹರಿಶ್ಚಂದ್ರ ರಾಜನ ಮ್ಯಾಗ ಮನಸ್ಸು ಮಾಡಿಳು ವೀರಭಾವುನ ಹೆಂಡತಿದ್ದಕ್ಕೆ. ಹೌದು, ಖರೆ ರಾಜ ಸತ್ಯ ಹರಿಶ್ಚಂದ್ರ ತನ್ನ ಗುರುತು ಹೇಳಿಲ್ಲ ಅವರಿಗೆ. ಹೌದು ಹೌದು, ಕಾಡಿ ಕಾಡಿ ನೋಡಿದಳು, ಆದರೂ ತನ್ನ ಸತ್ತು ಬಿಡಲಿಲ್ಲ. ಹೌದು, ಹಳ್ಳಿ ಈ ಮನ್ಯಾಗ ಇವನಿಗೆ ಇಡುಗುಡು ಬೇಡ ಅಂತೇಳಿ ಗಂಡ ಹೇಳನ ಸ್ಮಶಾನ ಕೈಲಿ ಹಚ್ಚಿದ್ರು. ಹೌದು, ಹೆಣದ ಮ್ಯಾಗ ಇದ್ದಂತ ಅಕ್ಕಿ ಅನ್ನ ಮಾಡಿ ಕುದಿಸಿ ಉಣುವ ಯಾಳಿ ಬತ್ತು ಅರಸಗ ಬಂಧುಗಳೇ. ಹೌದು ಹೌದು, ಖರೆ ತಾಯಿಯಂದು ಸತ್ಯ ಬಿಡಲಿಲ್ಲ. ಹೌದು, ವಿಶ್ವಾಮಿತ್ರ ಮಾಯದ ಆಟ ಮಾಡ್ಯಾನ. ಹೌದು, ಪರಿಪರದಿಂದ ಕಾಡ್ಯಾನ. ಹೌದು, ಖರೆ ಸತ್ಯ ಅನ್ನೋದು ಬಿಟ್ಟಿಲ್ಲ. ಕೊನೆ ಹಂತದ ಮಾತು ಹೇಳತ್ ನಿಮಗ. ಹೌದು ಹೌದು, ಒಬ್ಬ ಬ್ರಾಹ್ಮಣರ ಮನೆ ಒಳಗ ಮಗ ರೋಹಿತಶ್ವ, ಹೌದಾ, ಹೆಂಡತಿ ತಾರಾಮತಿ ದುಡಿತಿದ್ರು. ಹೌದು, ಪೂಜೆಗೆ ಅಂತೇಳಿ ಹೂ ತರಬೇಕಂತೇಳಿ ಹೂವಿನ ಒಳಕ್ಕ ಹೋದ ಬಳಕ ಮಿಡಿನಾಗ ಹಾವ ಮಗನಿಗೆ ಕಚ್ಚದ ಒಳಕ್ಕ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಹೌದು, ಅವಾಗ ದುಃಖ ಮಾಡಿ ಹೇಳ್ತಾಳ ತಾರಾಮತಿ. ಹೌದು ಹೌದು, ಮಗನ ಹೆಣ ಹೆಗರ ಮ್ಯಾಗ ಹೊತ್ತುಕೊಂಡು ಹರಿಶ್ಚಂದ್ರ ರಾಜ ಯಾವ ಸ್ಮಶಾನಕ್ಕೆ ಐತಿದ್ದ ಆ ಸ್ಮಶಾನಕ್ಕೆ ಬಂದಳು. ಖರೆ ಗಂಡ ಇವನಂದ ಗಂಡದನ ಗುರುತು ಹಿಡಿಲಿಲ್ಲ. ಹೌದು, ಇನ್ನ ಮಗನ ಅಂತ್ಯ ಸಂಸ್ಕಾರ ಮಾಡಬೇಕಂತೇಳಿ ಕಟ್ಟಿಗೆ ಒಟ್ಟಿ ಸುಡಬೇಕಂತಿದ್ಳು. ಹರಿಶ್ಚಂದ್ರ ಬಂದ, ಯಾರ ರೀತಿ ದುಡ್ಡು ಕೊಟ್ಟರೆ ಮಾತ್ರ ನಿನ್ನ ಮಗನ ವಿಧಿಕಾರಿ ಇಲ್ಲದ್ರೆ ಇಲ್ಲಂದ. ಹೌದು ಹೌದು ಹೌದು, ಅವಾಗ ವಿಚಾರ ಮಾಡಿದ್ರು, ನನ್ನ ಬದ್ದಿ ದುಡ್ಡಿಲ್ಲಪ್ಪ. ಹೌದು, ದುಡ್ಡು ಇಲ್ಲಂಗ ನಿನ್ನ ಕೊಳ್ಳನ ತಾಳಿ ಅದನ್ನ ತಾಳಿ ಏರಿತ್ತ. ಹೌದು, ಮುಂದೆ ಹಿಂದೆ ವಿಚಾರ ಮಾಡಿರಲಿಲ್ಲ. ಹರಿಶ್ಚಂದ್ರನ ಹೆಂಡತಿ ತಾರಾಮತಿ ಕೊಳ್ಳನ ತಾಳಿ ಬಿಚ್ಚಿ ಗಂಡಗೆ ಕೊಟ್ಟ ಬಳಿಕ ವಿಶ್ವಾಮಿತ್ರ ಸಾಕ್ಷಾತ್ ರೂಪ ತೊಟ್ಟು, ಹರಿಶ್ಚಂದ್ರ ನೀ ಗೆದ್ದಿ, ನಾ ಸೋತೇಳಿ ಸತ್ತ ಮಗನಿಗೆ ಹೊಳ್ಳಿ ಬದುಕಿಸಿ ಹೋಗ್ಯಾನ. ಇದು ಪಾತ್ರಧಾರಿದವ ಜಯ ಆಗ್ಯಾನ. ಹೌದು ಹೌದು ಹೌದು, ಯಾರ ಜಯ ಆದ್ರು? ಪಾತ್ರಧಾರಿಯವರು. ಪಾತ್ರಧಾರಿ ಜಯ ಆಗ್ಯದ. ಹೌದು, ಸೂತ್ರಧಾರಿ ಕೆಲಸ ಇಲ್ಲ. ಹೌದು, ವಿಷಯ ಮಾತಾಡ್ಬತ್ತು. ಒಂದು ಮಾತ ಮಗರಾಯ ಶುದ್ಧ ಮುತ್ಯ ಅಂದ್ರು. ಹೌದು, ದಮದಮ ಹೇಳೋಣ್ರಿ. ಹೌದು, ಮಗರಾಯ ಶುದ್ಧ ಮುತ್ಯ ಯಾವ ನಗರ ಭೀಮರಾಯಗೌಡರು. ಹೌದಾ, ಯಾರು? ನಗರದ ಭೀಮರಾಯಗೌಡರ ಹೊಟ್ಟೆಲಿ ಹುಟ್ಟಿ ಬಂದ. ಹೌದು ಹೌದು, ತಾಯಿ ಬಸಲಿಂಗವ್ವ. ತಾಯಿ ಬಸಲಿಂಗವ್ವ. ಹೌದು, ಸತಿಪತ್ತಿಗೆ ಮಕ್ಕಳಿದ್ದಿತ್ತಲ್ಲ, ಗುಡ್ಡಕ್ಕೆ ಹೋಗಿ ಅಂಶುದ್ಧ ಮುತ್ತನ ಭಕ್ತಿ ಮಾಡೋದಕ್ಕಾಗಿ ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಗ ನನಗೆ ಕೊಡ್ಬೇಕಂತೇಳಿ ಮೊದಲ ಮಾತು ತೊಂಡ ಕಾರಿಗೆ ಭಂಡಾರ ಕೊಟ್ಟ ಅವರ ಹೊಟ್ಟೆಲಿ ಗಂಡಸ ಮಗ ಹುಟ್ಟಿ ಬಂದ. ಹೌದು ಹೌದು, ಮಗರಾಯ ಶುದ್ಧ ಅಂತೇಳಿ ನಾಮಕರಣ ಮಾಡಿ ಗುಡ್ಡದ ಮ್ಯಾಗ ತಂದು ಮಗನಿಗೆ ಬಿಟ್ಟು ಹೋದರು. ಹೌದು, ಮಾಧುಲಿಂಗ ಬರೀ ಕಾರವಾರ ಮಾಡ್ತಿದ್ದ. ಹೌದು, ಮಗರಾಯ ಶುದ್ಧ ಕಿಲ್ಲಾರ ಕೈತಿದ್ದ, ಮಲಕಾರ ಶುದ್ಧ ಕರಗೋಳ ಕೈತಿದ್ದ. ಗುಡ್ಡದ ಮ್ಯಾಗ ಕಾಯಕ ಮಾಡ್ತಿದ್ರು. ಹೌದು ಹೌದು, ಮುಂದೆ ಅವಧು ಶುದ್ಧ ಬೆಳೆಯಾಡ ಶುದ್ಧ ಸ್ವಾಮಣ ಮುತ್ತೆ ಕನ್ನಮುತ್ತೆ ನಾನೂರ ಧರ್ಮರು. ಹೌದು, ಹುಟ್ಟಿ ಬಂದ ಬಳಕ ಮಾಧುಲಿಂಗ ಗರಡಿನ ಮನೆ ಒಳಗ ತಮ್ಮಗಳಿಗೆ ವಿದ್ಯಾಭ್ಯಾಸ ಕಲಿಸ್ತಿದ್ದ. ಹೌದು ಹೌದು, ತಮ್ಮಗಳಿಗೆ ವಿದ್ಯಾಭ್ಯಾಸ ಕಲಿಸಿದ ಬಳಕ ಯಪ್ಪ ಶಾರಪಟ್ಟಣ ತಿರುಗಿ ಬರ್ತೇವೆ ಅಂದ ಬಳಕ ಎಲ್ಲ ದಿಕ್ಕಿಗೆ ಹೋಗ್ಕರೆ ಈ ದಿಕ್ಕಿಗೆ ಹೋಗಬೇಡತ್ತೇಳಿ ಅಪ್ಪ ಹೇಳದ. ಹೌದು, ಅವದು ಶುದ್ಧ ಅವತಾರಿದಾರಿ ತ್ರಿನೇತ್ರಧಾರಿ ಇದ್ದ. ಹೌದು, ಯಾವಾಗ ಅಪ್ಪ ಈ ದಿಕ್ಕು ಬೇಡ ಅಂದ್ರೆ ಈ ಮೂರು ದಿಕ್ಕು ಬಿಡನು ಅದೇ ದಿಕ್ಕಿಗೆ ಹೋಗೋಣಂದ. ಹೌದು, ಶೈಲ್ಯ ತೇಜ ಅವದು ಶುದ್ಧ, ಸುಗ್ರೀವ ತೇಜಿ ಬಿಳಿಯಾಣ ಶುದ್ಧ ಹತ್ತಿ ಶಾರಪಟ್ಟಣ ನಾಡು ನೋಡ್ಲಿಕ್ಕಂತೇಳಿ ಎಲ್ಲಿ ಹೋದ್ರು
ಶಾರಪಟ್ಟಣಕ್ಕೆ ಹೋಗಿ ಅಲ್ಲಿ ಭಾಷಣ ಜೊತೆ ಹಲವಾರು ಯುದ್ಧದಲ್ಲಿ ಗೆದ್ದು ಹೊಳ್ಳಿ ಬರೋ ಸಮಯದೊಳಗೆ ಹೌದು ನೋಡ್ರಿ ಹೊಳ್ಳಿ ಬಂದ್ರು ಅವೆಲ್ಲ ಧಮಧಮ ಕತ್ತಿ ನಿಮಗೆಲ್ಲ ಗೊತ್ತದ. ಹೌದು ಮುಂದೆ ಮಗರಾಶಿದ್ದ ಮಹಾದುಲಿಂಗರೇ ಹೋಗ್ಯಾನ ನಂದು ಹೆಂಗಿನ ಗತಿ ಅಪ್ಪ ನನಗ ನಿನ್ನ ಆಶೀರ್ವಾದ ಕೊಡು. ಹೌದು ಏನಾರ ಕೊಡು, ಏನರಿ ಕೊಡು, ಅನುಗ್ರಹಿಸು. ಅವಾಗ ಅಂಶುದ್ಧ ಮುತ್ಯ ಕೈಲಾಸದಿಂದ ತಂದಂತ ಕಂಬಳಿ ಯಾರಿಗೆ ಕೊಟ್ಟ? ಎತ್ತಿ ಮಗರಾಶಿದ್ದಾಗ ಕೊಟ್ಟ. ಹೌದು ಮಗರಾಶಿದ್ದ ನೋಡ್ರಿ ಎಲ್ಲಿ ಮಾಯಾದ ಗುಡ್ಡದ, ಎಲ್ಲಿ ಸತಲ್ಗ ಮೇಲನಾಡದ. ಹೌದು ಬಂದ ಹೌದು ಶುದ್ಧ ಕೇಳ್ತಾರೆ, ಅಪ್ಪ ನಿನ್ನ ಬಳಿ ಇರುವಂತ ಕಂಬಳಿ ಎಲ್ಲಿ ಅದ? ಹೌದು ಹೌದು ಏನು ಹೇಳ್ತಾ ನಮ್ಮ ಶುದ್ಧ? ನಿನ್ನ ಅಣ್ಣ ಮಗರಾಯ ಶುದ್ಧ ವೈದಾನ. ಹೌದು ನೀ ಕೊಟ್ಟದ ಕಂಬಳಿ ಹೊಳ್ಳಿ ತರತ್ತ ಹೇಳದ. ಹೌದು ಹೌದು ಶೈಲ್ಯ ತೇಜ್ ಹತ್ತಿ ಬಂದ ಹಂಗೆ ನೋಡ್ತಿದ್ದ ಮಗರಾಯ ಶುದ್ಧ, ಮುಂದೆ ನಡೀತಿದ್ದ ಹೌದು ಶುದ್ಧ, ಹಿಂದೆ ಬರ್ತಿದ್ದ ಹಾದ್ಯಾಗ ಕೂತು ವಿಶ್ರಾಂತಿ ಮಾಡ್ದ. ಹೌದು ಹಾದ್ಯಾಗ ವಿಶ್ರಾಂತಿ ಬೋರ್ಗಾವ ಭೂಮಿ ಮ್ಯಾಗ. ಹೌದು ಯಾರು ಮಗರಾಯ ಶುದ್ಧಗ ನೋಡ್ದ ಹೌದು ಶುದ್ಧ ಮುಖ ತೊಳ್ಕೊಂಡ ಕುದುರೆ ಹತ್ತಿ ಬಂದ. ಹೌದು ಇದೇ ಸದಲ್ಗ ಗ್ರಾಮದಾಗ ಹೌದು ರಾಯಣ್ಣ ಹಿರೇಕುರುಬರ ಅಂತೇಳಿ ಹೌದು ಕಂಬಳಿನೇ ಇಟ್ಟಿದ್ದ. ಹೌದು ನೋಡ್ರಿ ಹೇಳತ್ತನ ಮಗರಾಯ ಶುದ್ಧ, ನನ್ನ ತಮ್ಮ ಬಹಳ ಬೆರಿಕೆದಾನ, ತ್ರಿನೇತ್ರಧಾರಿ ಉಗ್ರ ಅವತಾರದ. ಹೌದು ಹಿಂದೆ ಹೊಂಟನಪ್ಪ ಏನ್ರ ಮಾಡು ನನಗೆ ಮರಿ ಮಾಡಂದಾಗ ಕಂಬಳಿ ನ್ಯಾಯವಾಗ ತೆಳಗ ಕುಣಿ ಇರ್ತದ ನೋಡ್ರಿ. ಹೌದು ಆ ಕುಣಿ ಒಳಗ ಮಗರಾಯ ಶುದ್ಧಗ ಅಡಗಿಸಿ ಬಿಟ್ಟ. ಹೌದು ಅವ ಬಂದ ಅವನಿಗೆ ಕೇಳ್ದ, ನಮ್ಮ ಇಲ್ಲಿ ಒಬ್ಬ ವ್ಯಕ್ತಿ ಹೋಗ್ಯಾನೇನಂತೇಳಿ. ಹೌದು ನನಗೆ ಗೊತ್ತಿಲ್ಲ ಅಂದಿವ. ಹೌದು ಹೌದು ಶುದ್ಧ ಕುದುರೆ ತೊಗೊಂಡು ಮುಂದೆ ಹೋಗುತ್ತಿದ್ದ. ಈ ಕುಣಿ ಒಳಗಿಂದು ಮಗರಾಯ ಶುದ್ಧ ಎದ್ದ ಹಳ್ಳಿ ನೋಡೋದಾಗಿ ಇಲ್ಲೇ ಅದರಂತೆ ಹೊಳ್ಳಿ ಇಬ್ಬರಿಗೆ ವಾದ ಇತ್ತು. ಹೌದು ಹಿರೇಕುರುಬ ರಾಯಣ್ಣ ಎಷ್ಟು ಪದೇ ಇಬ್ಬರಿಗೆ ತಿಳಿಸಿ ಹೇಳ್ತಿದ್ದ, ಖರೆ ಇಬ್ಬರು ಯಾರ ಮಾತು ಕೇಳಲಾದ್ರು. ಹೌದು ಅವಾಗ ನ್ಯಾಯ ಎಲ್ಲಿ ನಡೀಲಿ ಅಂದ್ರು? ಎಲ್ಲಿ? ಶಮನಾ ಮೇರನಲ್ಲಿ ನ್ಯಾಯ ನಡೀಲಿ ಅಂದ್ರು. ಹೌದು ಹೌದು ಶಮನಾ ಮೇರನ ಬಳಿ ನ್ಯಾಯ ನಡೀಲಿ ಅಂತೇಳಿ ನ್ಯಾಯ ನಡೀತು. ಅವಾಗ ನನ್ನ ತಂದೆ ಎತ್ತಿ ಕೊಟ್ಟರು ಅಂತೇಳಿ ನಾ ಕಂಬಳಿ ತಂದಿದಂದ. ಹೌದು ಆ ಕಂಬಳಿ 7 ಕೋಲಿ ಒಳಗ ಹಾಕಿಟ್ರು. ಆ ಏನ ಬಾಗಿಲು ಕೊಂಡಿ ಹಾಕ್ತಾರ ನೋಡ್ರಿ, ಹೌದು ಆ ಬಾಗಿಲಿಗೆ 360 ಕೀಲಿ ಹಾಕಿದ್ರು, ಬಂದಿಖಾನೆದಾಗಿಟ್ರು. ಹೌದು 360 ಕೀಲಿ ಹಾಕಿದ್ರು. ಕೇಳ್ತಾನ ಯಾರಿಗೆ ಕೇಳಿದ್ರು? ಮಗರಾಯ ಶುದ್ಧ ಕೇಳ್ತಾನ, ಕಂಬಳಿ ಎಲ್ಲಿ ತಂದಿದೆ ಅಂದಾಗ ನಮ್ಮಪ್ಪ ಎತ್ತಿ ಕೊಟ್ಟದ ಕೈಗೆ ಕಂಬಳಿ ನಾ ತಂದಿದೆ. ಹೌದು ಹೌದು ಶುದ್ಧ ಅಂದ, ಇಲ್ಲ ಇವ ತುಡುಗು ಮಾಡಿ ತಂದನಂದ. ಹೌದು ಹಿಂಗಾದ್ರೆ ನ್ಯಾಯ ಬಗ್ಗೆ ಹರಿಯಂಗಿಲ್ಲ. ತಿಳಿ ಏಸು ದಿನ ನ್ಯಾಯ ನಡೆದದ ಈ ಊರಾಗ? 11 ದಿನ ನ್ಯಾಯ ನಡೆದದ ಬಂಧುಗಳೇ. ಹೌದು ಹೌದು ಮತ್ತ ನಿಮ್ಮ ಅಪ್ಪತ್ತ ಎತ್ತಿ ಕೊಟ್ಟರ ಅಂತ ಹೇಳಿ ದುಡಿದಿಲ್ಲ, ಅದಕ್ಕೆ ಕೊಟ್ಟನಂದ. ಹೌದು ಮತ್ತ ನಿನ್ನ ತಂದೆ ಬಳಿ ಸೇವಾ ಮಾಡಿದೆ ಅಂತೇಳಿ ಇದಕ್ಕೆ ಯಾರು ಸಾಕ್ಷಿ ಅಂದಾಗ ಈ ಕೆರೂರ, ಇಲ್ಲೇ ಕೆರೂರ ನಾಡದ. ಹೌದು ಏನು ಕೇರೂರು ನಾಡದ ಕೆರೂರದಾಗ ನನ್ನ ತಂಗಿ ಗಂಡದಾನ ಹನುಲಿಂಗಪ್ಪ. ಹೌದು ಅನ್ನ ಚೌಡನ ಮುತ್ತಾತಾರ್ರಿ, ಹೌದು ಅವರಿಗೆ ತರುನು, ಹೌದು ಅವರಿಗೆ ತಂದರು. ಹೌದು ನ್ಯಾಯಕ್ಕ ಮಗರಾಯ ಶುದ್ಧದಾನ, ಹೊನ್ನಪ್ಪ ಗೌಡ್ರದಾರ, ಹೌದು ಹೌದು ಶುದ್ಧದಾನ. ಹೌದು ಗ್ರಾಮದ ಹಲವಾರೆಲ್ಲ ಮಂದಿ ಕೂಡ್ಯಾರ. ಹೌದು 11 ದಿನ ನ್ಯಾಯ ನಡೀತು. ಹೌದು ಕೊನೆಗೆ ಮಗರಾಯ ಶುದ್ಧಗೆ ಹೌದು ಶುದ್ಧಗೆ ಕೇಳ್ತಾರ, ನೀ ಒಂದು ವೇಳೆ ಕಂಬಳಿ ನಿನ್ನಂತೆ ಆಗುತ್ತಿತ್ತಂದ್ರೆ 3 ಮಾತು ಕರಿ ಅಂದಾಗ ಹೌದು ಶುದ್ಧ 3 ಮಾತು ಕರೆದ ಕಂಬಳಿಯನ್ನು ಬರಲಿಲ್ಲ. ಹೌದು ಹೌದು ಮಗರಾಯ ಶುದ್ಧ ಕೇಳ್ತಾರ, ನಿನ್ನ ತಂದೆ ಅಂಶದ ಮುದ್ದೆ ಕೊಟ್ಟದ ಕಂಬಳಿ ಖರೆ ಇರ್ತದ, ನೀ 3 ಮಾತು ಕರಿ ಅಂದಾಗ, ಯಪ್ಪ ನನ್ನ ತಂದೆ ಅಂಶದ ಮುದ್ದೆ ಕೊಟ್ಟದೇ ನನಗೆ ಖರೆ ಇತ್ತಂದ್ರೆ ಕಂಬಳಿ ಬರಲಿ ಅಂದಾಗ 360 ಕೀಲಿ ಪುಡಿಯಾಗಿ ಹೊಡೆದು ಹೊರಗಿನ ಕಂಬಳಿ ಬಂದ ಮಗರಾಯ ಶುದ್ಧನ ಕೈಗೆ ಸ್ವಾಧೀನ ಆಯ್ತು. ಹೊತ್ತಗಳೇ ಹೌದು 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 ಶುದ್ಧ ಮುತ್ಯನ ಶುದ್ಧಟಿಗೆ ನನ್ನ ಮಗರಾಯ ಶುದ್ಧ ಮುತ್ಯ ಮಾಡುವುದು ಶುದ್ಧಟಿಗೆ ಇದು. ಹೌದು ಅವಾಗ ಶಮನಾ ಮೀರಾನ ತಂಗಿ ಹೌದು ಮಾಸಾಬಿ ಎತ್ತಿರಿಲ್ಲ. ಹೌದು ಶಮನಾ ಮೀರಾನ ತಂಗಿ ವಿಚಾರ ಮಾಡಿದಳು, ಏನತ್ತ? ನನ್ನ ಅಣ್ಣ ಇಟ್ಟು ಪರೀಕ್ಷೆ ಮಾಡ್ಯಾನ, ಹೌದು ನಾನು ಒಂದು ಪರೀಕ್ಷೆ ಮಾಡ್ಬೇಕಂದಳು. ಮನೆ ಒಳಗೆ ಅಡಿಗೆ ತಯಾರು ಮಾಡಿದಳು. ಹೇಳ್ತಾರೆ ಎಲ್ಲ ಕಲಾವಿದರು, ಕೆಲವು ಕಲಾವಿದರು ಶಮನಾ ಮೀರ ನ್ಯಾಯ ಮಾಡ್ದ, ಅವರ ತಂಗಿ ಇಸ ಹಾಕ್ಯಾಳತ್ತೇಳಿ ಇಸ ಹಾಕೇ ಇಲ್ಲ. ಹೌದು ಹೌದು
ಅಲ್ಲಿ ಸಂಕಲ್ಪ ಮಾಡಿದ್ರು. ಹೌದು. ಯಾರ ನಿಜವಾಗಿ ಖರೇನೆ ತಗೊಂಡು ಕಂಬಳಿ ಯಾರ ಸ್ವಾಧೀನ ಆಗ್ತದ ಅವರಿಗೆ ಪಂಚಾಮೃತ ಎಡಿ ಆಗಬೇಕು, ಯಾರ ಸುಳ್ಳು ಮಾತಾಡ್ಯಾರ ಅವರಿಗೆ ಇಸ ಆಗಬೇಕಂತೇಳಿ ಸಂಕಲ್ಪ ಮಾಡ್ಯಾಳ. ಖರೆ ಇಸ ಹಾಕೇ ಇಲ್ಲ. ಹೌದು ಹೌದು ಹೌದು. ಅವಾಗ ಎಲ್ಲರೂ ಊಟ ಮಾಡಿದ ಬಳಿಕ ಅವಧು ಶುದ್ಧ ಸುಳ್ಳು ಮಾತಾಡೋದಕ್ಕಾಗಿ ಅವಧು ಶುದ್ಧಗ ಪಂಚಾಮೃತ ಎಡಿ ಇಸ ಆಗಿ ತನ್ನ ಹೊಟ್ಟೆ ಒಳಗೆ ಹೋಗೋದಕ್ಕಾಗಿ ಬ್ರಹ್ಮಾಂಡ ಉರಿದಂಗ ಉರಿತಿತ್ತು. ಕಲ್ಲಂಕರಿಗೆ ಭೂಮಿ ಒಳಗೆ ಹೋಗೋಕ್ಕಿಂತ ಮೊದಲು ಇಲ್ಲೊಂದು ಮಾತು ಹೇಳ್ತಾರೆ. ಹೌದು ಹೌದು. ಅವಧು ಶುದ್ಧದ ಏನು ಶೈಲ್ಯ ತೇಜ್ ಇತ್ತು ನೋಡು, ಮೊದಲು ಒಂದು ಮಾತಿತ್ತು. ಹೌದು. ಸುಳ್ಳು ಹೇಳಿದೆ ಅಂದ್ರ ಕಂಬಳಿ ನನಗೆ ಇಲ್ಲಿ ಇಡಬೇಕು, ನೀ ಸುಳ್ಳು ಹೇಳಿದೆ ಅಂದ್ರ ಕುದುರೆ ಇಲ್ಲಿ ಇಡ್ಬೇಕಂತೇಳಿ ಶಮನಮೀರ ಮೊದಲೇ ಹೇಳಿದ. ಹೌದು. ಅವಧು ಶುದ್ಧ ಸುಳ್ಳು ಹೇಳೋದು ಖರೆ ಐತಿಲ್ಲಿ. ಹೌದು. ಯಾಕಂದ್ರೆ ಮಗರಾಯ ಶುದ್ಧನಂತೆ ನ್ಯಾಯ ಆಯ್ತು. ಆಗುದಕ್ಕಾಗಿ ಅವಧು ಶುದ್ಧನ ಬಳಿ ಏನು ತೇಜತ್ತು ಹೇಳತ್ತಾರ ಹಿರಿಯರಿದ ನಾ ಹೇಳವಲ್ಲ, ಹಿರಿಯರು ಹೇಳ್ತಾರ ಅವಧು ಶುದ್ಧನ ತೇಜ ಏನಾರ ಇದ್ರ ಸದಲಗ ಗ್ರಾಮದಾಗ ಶಮನಮೀರನ ಬಳಿ ಅದು ತೇಜ ಉಳಿದ ಅಂತ ಹೇಳ್ತಾರ ಬಂಧುಗಳೇ. ಹೌದು 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 ಹೌದು. ಅದಕ್ಕೆ ಇದು ಅಮಶುದ್ಧ ಮತ್ತೇನ ಸಿದ್ಧಟಿಗೆ ಹಿಂಗಾಗಿ ಅದ. ಹೌದು. ಮುಂದೆ ಕಲ್ಲಂಕಲಿಗೆ ಭೂಮಿಗೆ ಹೋದ ಬಳಕ ನಡ್ಕೋತ ಹೋಗ್ಯಾನ, ಅಲ್ಲೇನ್ ತೇಜಿ ಹತ್ತಿ ಹೋಗಿಲ್ಲವ. ಹೌದು. ಇಸದ ಬಾರಿ ಹಚ್ಚಾಯ್ತು. ಅವಾಗ ಅವಧು ಶುದ್ಧ ತಡವಾರಕ್ಕೆ ಹತ್ತ ನೀರು ಬಿಂದಿಗೆ ಕೊಡ ತುಂಬಿಕೊಂಡು ಬರುವಾಗ ನೀರು ಕೂಡ ಕೈ ಮಾಡಿ ಕರಿತಿದ್ದ. ಇಂಥ ಮಹಾತ್ಮಗನ ನೋಡ್ರಿ ಮಹಾರಾಗಿ ಅಂತ ಹ್ಯಾಂಗ ನೀರು ಕುಡಿಸ್ಲತ್ತಿಲ್ಲ ಕೊಡ ಒಡೆದು ಬಿಟ್ಟ. ಹೌದು ಹೌದು. ಇಲ್ಲಿ ತಂಗಿ ಹೇಳ್ತಾಳ ಅಣ್ಣಗ, ಏನತ್ತ ಏನ ನೀ ಹ್ಯಾಂಗ ಪರೀಕ್ಷೆ ಮಾಡಿದಿ, ನಾನು ಒಂದು ಪರೀಕ್ಷೆ ಮಾಡಿದ್ರು. ಹೌದು. ಏನು ಮಾಡಿದಿ? ಏನಿಲ್ಲ, ಊಟ ಮಾಡುವಾಗ ಯಾರ ಸತ್ಯದಿಂದ ಮಾತಾಡ್ತಾರ ಅವ್ರಿಗೆ ಪಂಚಾಮೃತ ಎಡಿ ಆಗಲಿ, ಯಾವ ಸುಳ್ಳು ಮಾತಾಡ್ಯಾರ ಅವನಿಗೆ ಇಸಾಗಲಿ ಅಂತಿದ ಅಂದಾಗ ತಂಗಿ ಘಾತ ಮಾಡಿದೆ ಅಂದ. ಹೌದು ಹೌದು. ಧರ್ಮರ ಅಂಶ ಸತ್ಯದಿಂದ ನಡೆಯವರದಾರ. ಹೌದು. ಎಂತ ಮಾತು ನುಡಿದಿದೆ ಅಂತೇಳಿ ಇದೇ ಯಾರು ಈ ಪುಣ್ಯಕ್ಷೇತ್ರ ಸದಲಗ ಗ್ರಾಮದ ಶಮನಮೀರ ಹಿಂದೆ ಬೆನ್ ಹತ್ತಿ ಹೋಗಿ ನೋಡುತ್ತಾನ. ಕಲ್ಲಂಕಲಿಗೆ ಭೂಮಿ ಒಳಗೆ ಶಮನಮೀರ ಅಂದ್ರೆ ಇನ್ನೂ ನೋಡ್ಲಿಕ್ಕೆ ಅಲ್ಲಿ ಸಿಗುತ್ತದ ಕೂನ. ಹೌದು. ಅಲ್ಲಿ ನೋಡ್ಲಿಕ್ಕೆ ಅವಧು ಶುದ್ಧಗ ನೋಡ್ಲಿಕ್ಕೆ ಹೋಗ್ಬೇಕಂತೇಳಿ ಹೋಗೋದು ಕೂನ. ಅವಧು ಶುದ್ಧದ ಗುಡಿ ಅದ, ಅಲ್ಲಿ ಶಮನಮೀರ ಅಂದ ಮಜಾರದ ನೋಡ್ಲಿಕ್ಕೆ ಸಿಗುತ್ತದ. ಹೌದು ಹೌದು. ತಳವಾರ ಕೆತ್ತಾಯ ನೀರು ಬಿಂದಿಗೆ ಹೊಡೆದ ಕಾಲಾಗ ಒಂದು ಮಣ್ಣಿನ ಕಾಪಡಿ ಒಳಗೆ ನೀರು ಉಳಿದಿತ್ತು. ಅಷ್ಟೇ ಅವಧು ಶುದ್ಧ ಕುಡಿಬೇಕಂದಾಗ ಅಲ್ಲಿ ಗುಡ್ಡದ ಮ್ಯಾಗ ಬಬಲಾದಿ ಕೊಂತ್ಯವಾಗಿ ಮಾವನ ಸೇವಾ ಮಾಡ್ತಿಳು. ಸಣ್ಣ ಮಗ ಶೀಲಿ ಶುದ್ಧಗ ಆಕಾಶಕ್ಕೆ ಹ್ಯಾಂಗ ಹೊಡಿತಿಳು. ಇಲ್ಲಿ ಅವಧು ಶುದ್ಧ ಇಸಕಾರಿ ಬಿಟ್ಟ. ಹೌದು ಹೌದು. ಅದೆಲ್ಲ ಮುಚ್ಚಬೇಕಂತೇಳಿ ತಳವಾರ ಖ್ಯಾತ ಎಲ್ಲ ಮಣ್ಣಿನಾಗ ಮುಸ್ತಿದ್ದ. ಮಾರೋಗಿತ್ತು. ಆ ಏನು ಕಾರಿಕೆ ಇತ್ತ ಕಾರಿಕೆ ಸ್ವಲ್ಪ ಬಟ್ಟಿಗೆ ಹತ್ತದಕ್ಕಾಗಿ ಬಟ್ಟೆಲ್ಲ ಚಿಗಿತು ಬಂತು. ಹೌದು. ಅಂತ ಮಹಾತ್ಮರದಾರ. ನಮ್ಮ ಆರೋಗ್ಯ ಇತ್ತ ಇಂಥ ಮಹಾತ್ಮರ ಕಾರಿಕೆ ನಾ ಕುಡಿದಂದ್ರೆ ನನ್ನ ಜನ್ಮ ಉದ್ಧಾರ ಆಗುತ್ತದೆ ಅಂತೇಳಿ ಔಷಧ ಕಾರ್ಕೊಡಂತ ಕಾರಿಕೆ ಕುಡಿದ ಮಹಾರೋಗ ನಿವಾರಣೆ ಮಾಡಿ ಜನ್ಮ ಉದ್ಧಾರ ಮಾಡಿಕೊಂಡ. ಹೌದು ಹೌದು ಹೌದು. ಇದು ಶುದ್ಧ ಮುತ್ತೆ ಅಂದ ಮಕ್ಕಳು ಶುದ್ಧಟಿಗೆ. ಹೌದು. ಅದಕ್ಕೆ ನನ್ನ ಸದಲಗ ಗ್ರಾಮಕ್ಕೆ ಮಗರಾಯ ಶುದ್ಧ ಕಂಬಳಿ ತಗೊಂಡು ಬಂದಾನ. ಈ ವಿಸ್ತಾರದಾಗ ಹೇಳೋದಾಗ ಏನಾದ್ರೆ ಅಲ್ಪಾದಿ ದೋಷಗಳು ಐತಂದ್ರೂ ಇದು ಕುಂಬಾರಿ ಮೇಳಲ್ಲ, ಸ್ವಂತ ಸದಲಗ ಗ್ರಾಮದ ನಮ್ಮ ಮನೆ ಮಕ್ಕಳ ಮೇಳ ತಿಳ್ತು ಕ್ಷಮೆ ಮಾಡ್ಬೇಕಂತೇಳಿ ತಮ್ಮೆಲ್ಲರ ಪಾದಕ ಅನಂತ ಕೋಟಿ ವಂದನೆಗಳನ್ನು ಹೇಳಿ, ಯಾವ ರೀತಿಯಿಂದ ತಂದೆ ಬಲಿದ ಮಗರಾಯ ಶುದ್ಧ ಸದಲಗ ಗ್ರಾಮಕ್ಕೆ ಕಂಬಳಿ ತಗೊಂಡು ಬರ್ತಾನ ಅನ್ನೋದು 4 ನುಡಿ ಸಾಲ ಹಾಡಿ ಹಿರಿ ಕಲಾವಿದರಿಗೆ ಪಾಳೆ ಹೋಗ್ತದ ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕೆಳಗಳ ವಿನಂತಿ. ಆಗಲಿಪ್ಪ ಗುರುವೇ. ಮುನ್ನಟ ಮೂಲ ಠಿಕಾಣ